ಇವತ್ತು ಒಂದು ಕ್ಯಾಶುವಲ್ ಸಂಡೇ ವಿತೌಟ್ ಎನಿ ವರ್ಕ್. ಇವತ್ತು ನನಗೂ ಚೆನ್ನಾಗಿ ಇದ್ದಿದ್ದು ಕೆಲಸ ಇಲ್ಲ. ಮೈದಾನ ಮಾಡಿರ್ತಾರೆ, ನಾಟ್ ಸೋ ಹೆಲ್ದಿ. ಇಷ್ಟು ಸ್ಪೀಡಾಗಿ ಮಾಡ್ತಿದ್ದಾಳೆ. ಆಮೇಲೆ ಬೆಲ್ ಪೆಪ್ಪರ್ಸು, ಖಾರದ ಪುಡಿ, ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯಾಜಿಕ್ ಮಸಾಲಾ. ನಂದು ನೋಡಿ ಎಷ್ಟು ಈಸಿ ಆ್ಯಂಡ್ ಕ್ವಿಕ್. ಇವಳದು 1-2 ಅವರಿಂದ ಮಾಡ್ತಾನೆ ಇದ್ದಾಳೆ. ನೀವು ಜಡ್ಜ್ ಮಾಡಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಓಕೆ, ಪಾಸ್ತಾ ರೆಸಿಪಿ ತೋರಿಸೋ ಮುಂಚೆ ಸ್ಕಿನ್ ಪ್ರೆಪ್ ಮಾಡೋಣ. ನಿಮಗೆ ಮಲ್ಟಿಪಲ್ ಸ್ಕಿನ್ ಕನ್ಸರ್ನ್ಸ್ ಲೈಕ್ ಹೈಪರ್ ಪಿಗ್ಮೆಂಟೇಷನ್, ಮೆಲಸ್ಮಾ, ಆಕ್ನೆ ಮಾರ್ಕ್ಸ್ ಇದೆಯಾ? ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿ ಸುಸ್ತಾಗಿ ಪಿಗ್ಮೆಂಟೇಷನ್ ಕನ್ಸರ್ನ್ ಎಲ್ಲ ಫೈಟ್ ಮಾಡೋದಕ್ಕೆ ಸಿಂಗಲ್ ಪ್ರಾಡಕ್ಟ್ ಇದ್ದಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? Multiple skin concerns, one solution. Presenting Dermaco, our Trans-Iliac Pigmentation Corrector Serum, which harness the power of 2 actives, 3% tranexamic acid and 10% azelaic acid. ಈ ಸೀರಮ್ ಅಲ್ಲಿರೋ ಟ್ರಾನ್ಎಕ್ಸಮಿಕ್ ಆಸಿಡ್ ವಿತ್ ಜೆಂಟಲ್ ಯೆಟ್ ಪವರ್ಫುಲ್ ಎಫೆಕ್ಟ್ಸ್ ಆಫ್ ಅಜಿಲಿಕ್ ಆಸಿಡ್ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ನ ಪೋಟೆಂಟ್ ಬ್ಲೆಂಡ್ ಆಗಿದೆ, ಡೆಲಿವರಿಂಗ್ ಅ ಟ್ರಾನ್ಸ್ಫಾರ್ಮೇಟಿವ್ ಸೊಲ್ಯೂಷನ್ ಟು ನಿಮ್ಮ ಮೋಸ್ಟ್ ಸ್ಟಬರ್ನ್ ಸ್ಕಿನ್ ಕನ್ಸರ್ನ್ಸ್. ಸೊ ಹೈಪರ್ ಪಿಗ್ಮೆಂಟೇಷನ್ ಹಾಗೂ ಮೆಲಸ್ಮಾನ ಟ್ರೀಟ್ ಮಾಡೋದ್ರ ಜೊತೆ ಆಕ್ನೆ ಮಾರ್ಕ್ಸ್ ರೆಡ್ಯೂಸ್ ಮಾಡುತ್ತೆ. ಇದು ಸೇಫ್ ಆ್ಯಂಡ್ ಎಫೆಕ್ಟಿವ್ ಸೀರಮ್ ಡಿಸೈನ್ ಬೈ ಡರ್ಮಟಾಲಜಿಸ್ಟ್. ಟ್ರಾನ್ಎಕ್ಸಮಿಕ್ ಆಸಿಡ್ ಅದರ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ಗೆ ಹೆಸರುವಾಸಿಯಾಗಿದ್ದು, ಇಟ್ ಎಫೆಕ್ಟಿವ್ಲಿ ರೆಡ್ಯೂಸಸ್ ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ಮೆಲಸ್ಮಾ. ಸೊ ಮೆಲನಿನ್ ಪ್ರೊಡಕ್ಷನ್ ಇನ್ಹಿಬಿಟ್ ಮಾಡಿ ಲುಮಿನಸ್ ರೇಡಿಯಂಟ್ ಸ್ಕಿನ್ ಕೊಡುತ್ತೆ. ಅಜಿಲಿಕ್ ಆಸಿಡ್ ಜೆಂಟಲ್ ಹಾಗೂ ಎಫೆಕ್ಟಿವ್ ಎಕ್ಸ್ಫೋಲಿಯೆಂಟ್ ಆಗಿರೋದ್ರಿಂದ ಬ್ಲೆಮಿಷಸ್ ಟಾರ್ಗೆಟ್ ಮಾಡಿ ರೆಡ್ನೆಸ್, ಆಕ್ನೆ ಮಾರ್ಕ್ಸ್ ಮಿನಿಮೈಸ್ ಮಾಡಿ ಕ್ಲಿಯರ್, ಸ್ಮೂತ್, ಈವನ್ ಟೋನ್ ಸ್ಕಿನ್ ಕೊಡುತ್ತೆ. ಇದರಲ್ಲಿರೋ ಆ್ಯಡೆಡ್ ಬೆನಿಫಿಟ್ ಆಫ್ ಆಲ್ಫಾ ಆರ್ಬುಟಿನ್ ಮೆಲನಿನ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿ ಬ್ರೈಟರ್ ಕಾಂಪ್ಲೆಕ್ಷನ್ ಕೊಡುತ್ತೆ. ಈ ಸೀರಮ್ನ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಆ್ಯಡ್ ಮಾಡಿ ಆ್ಯಂಡ್ ವಾಚ್ ಯೋರ್ ಸ್ಕಿನ್ ಬಿಕಮ್ ವಿಸಿಬ್ಲಿ ರೇಡಿಯಂಟ್. ಈ ಮಾನ್ಸೂನಲ್ಲಿ 6 hours ಸನ್ ಪ್ರೊಟೆಕ್ಷನ್ಗೆ ಡರ್ಮಾಕೋ ಅವರ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡಿ ಆ್ಯಂಡ್ ಫರ್ಗೆಟ್ ದ ಹ್ಯಾಸಲ್ ಆಫ್ ರಿಅಪ್ಲೈಯಿಂಗ್ ಸನ್ಸ್ಕ್ರೀನ್ ಆಫ್ಟರ್ ಎವ್ರಿ 2 hours. ಈ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನಲ್ಲಿ ಪವರ್ ಆಫ್ SPF 50 ಹಾಗೂ PA++++ ಇರೋದ್ರಿಂದ UVA UVB ರೇಸಿಂದ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಟ್ಟು 6 ಗಂಟೆಗಳ ಕಾಲ ಎಕ್ಸ್ಟೆಂಡೆಡ್ ಪ್ರೊಟೆಕ್ಷನ್ ಕೊಡುವ ಒನ್ ಆಫ್ ದ ಫಸ್ಟ್ ಸನ್ಸ್ಕ್ರೀನ್ಸ್ ಇನ್ ಇಂಡಿಯಾ ಆಗಿದೆ. ಇದು ಸೂಪರ್ ಲೈಟ್ ವೇಟ್, ಸ್ವೆಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್, ಹಾಗೆ ವೈಟ್ ಕ್ಯಾಸ್ಟ್ ಬಿಡೋದಿಲ್ಲ. ಈ ಹ್ಯಾಲುರಾನಿಕ್ ಆಸಿಡ್ ಇನ್ಫ್ಯೂಸ್ ಸನ್ಸ್ಕ್ರೀನ್ ಸ್ಕಿನ್ನ ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಕೀಪ್ಸ್ ಡ್ರೈನೆಸ್ ಅಟ್ ಬೇ. ಸೊ ಸ್ಕಿನ್ನು ಹೈಡ್ರೇಟೆಡ್ ಹಾಗೂ ಪ್ಲಂಪ್ ಆಗಿರುತ್ತೆ. ಸೊ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ನ ನಿಮ್ಮ SPF ಪಾರ್ಟ್ನರ್ ಫಾರ್ ಲೈಫ್ ಮಾಡ್ಕೊಳ್ಳಿ. ಜೊತೆಗೆ ಡರ್ಮಾಕೋ ಅವರ ಎಲ್ಲ ಪ್ರಾಡಕ್ಟ್ಸು ಫ್ರೇಗ್ರೆನ್ಸ್ ಫ್ರೀ. ಈ ಪ್ರಾಡಕ್ಟ್ಸ್ನ ಹೇಗೆ ಅಪ್ಲೈ ಮಾಡೋದು ಗೊತ್ತಾಯ್ತಲ್ಲ. ಸೊ ಪ್ರಾಡಕ್ಟ್ನ ಅಡಿಕ್ವೇಟ್ ಅಮೌಂಟ್ ತೊಗೊಂಡು ಫೇಸ್ ಹಾಗೂ ನೆಕ್ ಎಲ್ಲ ಕಡೆ ಹಚ್ಚಿ ಅದು ಅಬ್ಸಾರ್ಬ್ ಆಗೋಲ್ಲವರೆಗೂ ಚೆನ್ನಾಗಿ ಮಸಾಜ್ ಮಾಡಿ. ಡರ್ಮಾಕೋ ಅವರ ಯಂಗ್ ಸೈಂಟಿಸ್ಟ್ ಬಗ್ಗೆ ಹೇಳ್ತೀನಿ. ಪ್ರತಿ ಸತಿ ನೀವು ಡರ್ಮಾಕೋ ಅವರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದಾಗ ಅವರು ಅದನ್ನು ಒಂದು ಮಗು ಜೊತೆಗೆ ಲಿಂಕ್ ಮಾಡ್ತಾರೆ. ಅಲಾಂಗ್ ವಿತ್ ಭೂಮಿ ಇದೇ ರೀತಿ 20,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ಈ ಒಂದು ವಂಡರ್ಫುಲ್ ಇನಿಷಿಯೇಟಿವಲ್ಲಿ ನೀವು ಕೂಡ ಭಾಗಿಯಾಗಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಶಾಪ್ ಮಾಡಿ. ಡರ್ಮಾಕೋ ಅವರ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ಚೈತ್ರ 2024 ಕೂಪನ್ ಕೋಡ್ ಯೂಸ್ ಮಾಡಿ ಫಾರ್ 20% ಆಫ್. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲಲ್ಲಿ ಕೂಡ ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ. ಆ್ಯಪಲ್ಲಿ ಹಾಗೂ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ. ಹೋಗಿ ಶಾಪ್ ಮಾಡಿ. ಹ್ಯಾಪಿ ಶಾಪಿಂಗ್. ಆಯ್ತಲ್ಲ, ಈಗ ಹೋಗಿ ಅಡುಗೆ ಮಾಡೋಣ ಬನ್ನಿ. ಇವತ್ತು ಒಂದು ಕ್ಯಾಶುವಲ್ ಸಂಡೇ ವಿತೌಟ್ ಎನಿ ವರ್ಕ್. ಇವತ್ತು ನನಗೂ ಚೆನ್ನಾಗೂ ಇಬ್ಬರಿಗೂ ಕೆಲಸ ಇಲ್ಲ. ಮನೆಯಲ್ಲಿ ಕೆಲಸ ಇದ್ದೇ ಇದ್ದಾಗ ವಾಟ್ ಡು ವಿ ಮೇಕ್ ಸಮ್ ನೈಸ್, ಏನೋ ಇಷ್ಟೊಂದು ಬೆಳವಣಿಗೆ ತಗೊಂಡ್ಬರ್ತೀನಿ, ನೈಸ್ ಫುಡ್, ಸಿಟ್ ಆ್ಯಂಡ್ ಬಿಂಜ್ ವಾಚ್ ಟೆಲಿವಿಷನ್, ಯಾವುದ್ಯಾವುದೋ ವಿಡಿಯೋಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಸಿನಿಮಾ ಆಗಿರ್ಬೋದು ಎಲ್ಲ. ಸೊ ಇವತ್ತು ನಾವು ಹೀಗೆ ಪ್ಲಾನಿಂಗ್ ಟು ಡೂ ಒನ್ ಇದು ಏನು ಮಾಡ್ತಾ ಇದ್ದೀವಿ, ಡಿಶ್. ನನಗೆ ವೈಟ್ ಸಾಸ್ ಬೇಕಾಗಿತ್ತು, ಇವಳಿಗೆ ಮ್ಯಾಕ್ರೋನಿ ಪಾಸ್ತಾ, ಇಂಡಿಯನ್ ಸ್ಟೈಲ್ ಮ್ಯಾಕ್ರೋನಿ ಪಾಸ್ತಾ. ರೆಡ್ ಸಾಸ್ ಬೇಕಾಗಿತ್ತು. ಸೊ ಐ ವಿಲ್ ಮೇಕ್ ಮೈ ಪಾಸ್ತಾ, ಶಿ ಇಸ್ ಗೋಯಿಂಗ್ ಟು ಮೇಕ್ ಹರ್ ಪಾಸ್ತಾ. ಅಂದರೆ ನಾವು ಬರೀ ಪಾಸ್ತಾ ಪಿಜ್ಜಾ ಅಷ್ಟೇ ತಿನ್ನೋದಿಲ್ಲ, ವಿಲ್ ಆಲ್ಸೋ ಈಟ್ ಚಿತ್ರಾನ್ನ, ಪೂರಿ, ಪೊಂಗಲ್ ಎಲ್ಲನೂ ತಿಂತೀವಿ. ಅದು ಮಾಡೋಕ್ಕೂ ಬರುತ್ತೆ, ಇವಳಿಗೆ ತಿನ್ನಕ್ಕೆ ಬರುತ್ತೆ. ಬಟ್ ಇವತ್ತು ಡಿಫ್ರೆಂಟಾಗಿ ಸಂಡೇ ಆಗಿರೋದ್ರಿಂದ ಪಾಸ್ತಾ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಲೆಟ್ಸ್ ಬಿಗಿನ್.
ಈ ಪಾಸ್ತಾ ಮಾಡೋದಕ್ಕೆ ಇದು ಏನಂತ ಇದಕ್ಕೆ ಮ್ಯಾಕ್ರೋನ್ ಬೇಕು. ಓಕೆ, ಮ್ಯಾಕ್ರೋನಿ ಬೇಕು. ಇದು ಮೈದಾಯಿಂದ ಮಾಡಿರ್ತಾರೆ, ನಾಟ್ ಸೋ ಹೆಲ್ದಿ. ಒನ್ಸ್ ಇನ್ ಅ ವೈಲ್ ಇದನ್ನ ತಿನ್ಬೋದು. ಇದು ವೀಟ್ದು ಸಿಗುತ್ತೆ, ಬಟ್ ಅದು ಚೆನ್ನಾಗಿರಲ್ಲ. ಆಯ್ತಾಯ್ತು, ಇವತ್ತು ಮಾತ್ರ. ಓಕೆ, ಸೊ ಅಲ್ಲಿ ಹೋಗಿದೆ ಗೈಸ್, ಸಾರಿ. ಇದು ಬೇಡ ಅಂತ ಎಕ್ಸೆಸ್ ಇರೋದನ್ನ ಎತ್ತಿಟ್ಕೊಂಡಿದ್ದಾರೆ. ಸೊ ಗೈಸ್, ಇವತ್ತೊಂದಿನ ಅನ್ಹೆಲ್ದಿ ತಿಂತಾ ಇದೀವಿ ನಾವು. ಓಕೆ, ಸೊ ಇದು ಈ ವಾಟ್ ವಾಸ್ ದಿಸ್ ಯಾ ಕಾಲ್ಡ್, ಇದರಲ್ಲಿ ಬೇರೆ ಬೇರೆ ಸಿಗುತ್ತೆ, ಪೆನೆ, ಆಲ್ಫ್ರೆಡೋ, ಬೇರೆ ಬೇರೆ ಡಿಸೈನ್ ಸಿಗುತ್ತೆ. ನಾವು ಇದು ಈಸಿಯಲ್ಲಿ ಅವೈಲೇಬಲ್ ಇದನ್ನು ತೊಗೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಬೆಣ್ಣೆ, ಇದು ಬಂದು ನನ್ನ ಇದಕ್ಕೆ, ಮತ್ತು ಇದೇನಿದು ಬೆಳ್ಳುಳ್ಳಿ ಬೆಣ್ಣೆ ಬಂದು ವೈಟ್ ಸಾಸ್ ಪಾಸ್ತಾಗೆ, ಇದು ಬಂದು ರೆಡ್ ಸಾಸ್ ರೆಡ್, ಅದಕ್ಕೆ ಟೊಮೆಟೊ, ಇಂಥದ್ದೆಲ್ಲ. ಸೊ ಇದನ್ನು ಹೆಂಗೆ ಮಾಡೋದು ಸ್ಟೆಪ್ಸ್, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಇದ್ರ ಜೊತೆಗೆ ಈ ಸಾಸ್ ಥಿಕ್ನೆಸ್ಗೆ ಮೈದಾ ಬೇಕು, ಸಾಸ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಹಾಲು, ಆ್ಯಂಡ್ ಇದಕ್ಕೆ ಇಷ್ಟೇ ಸಾಕು, ಇಂಡಿಯನ್. ಸೊ ಮ್ಯಾಕ್ರೋನಿ ಬಾಯ್ಲ್ ಮಾಡೋದಕ್ಕೆ ಮೊದಲು ನೀರನ್ನ ಬಿಸಿಯಾಗಿ ಆಲ್ರೆಡಿ ಬಾಯ್ಲ್ ಮಾಡಿಬಿಟ್ಟು ಬಾಯ್ಲಿಂಗ್ ವಾಟರ್ ಹಾಕ್ಬಿಟ್ರೆ ಇಟ್ ವಿಲ್ ಬಿ ಕ್ವಿಕ್ಕರ್ ಅಂತ. And one more thing is we should put some 2 or 3 teaspoon of oil so that it doesn't stick. ಸ್ಟಿಕ್ಕಿ ಆಗುತ್ತೆ. ಎಸ್, ಅದಕ್ಕೆ ಎಣ್ಣೆ ಹಾಕಿದ್ರೆ ಉದ್ರಾಗಿ ಬಾಯ್ಲ್ ಆಗುತ್ತೆ. ಹಾಕಿ ಬಾಯ್ಲ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕಿದು? ಬಾಯ್ಲ್ ಆಗುತ್ತಂತ ಬಾಯ್ಲ್, ಅದು ಸಾಫ್ಟ್ ಆಗುತ್ತಂತ ಬಾಯ್ಲ್. ಎಸ್, ಇಷ್ಟು ಸ್ಪೀಡಾಗಿ ಮಾಡ್ತಿದ್ದಾಳೆ. ಹುಷಾರು, ಕೈ ಕಟ್ ಹಾಕ್ಬಿಡುತ್ತೆ. ಐ ಆಮ್ ಅ ವೆರಿ ಗುಡ್ ಕಟರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಕಟರ್ ತುಂಬ ಫಾಸ್ಟಾಗಿ ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ ಆ್ಯಂಡ್ ಎಕ್ಸ್ಪರ್ಟ್. ಎಲ್ಲನೂ ನೋಡಿ, ಒಂದು ಸೈಜ್ ಇದ್ದಂಗೆ ಇನ್ನೊಂದು ಸೈಜ್, ಸೇಮ್ ಸೈಜು ಸೇಮ್ ಶೇಪಲ್ಲಿ ಕಟ್ ಮಾಡಿಕೊಡ್ತೀನಿ. ಸೊ ಇಷ್ಟು ನಾವು ಅವಳಿಗೋಸ್ಕರ ನಾನು ಮಾಡ್ತಿರೋದು, ನನ್ನ ಪಾಸ್ತಾಗಲ್ಲ. ಇದು ಈ ಕಡೆ ಕುಟಾಣಿ ತೊಗೊಂಡು ಜಿಂಜರ್ ಮತ್ತು ಗಾರ್ಲಿಕ್ಕು ಪೀಲ್ಸ್ ಎಲ್ಲ ಫಸ್ಟು ಇದನ್ನು ಇದು ಮಾಡಿದ್ರೆ ಅವಾಗ ನೀಟಾಗಿ. ಸೊ ಇದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ಕೊತೀವಿ. ಈರುಳ್ಳಿ ಇದು ಬ್ಯಾಕ್ಗ್ರೌಂಡು ಎಲ್ಲ ಸ್ಟಫ್ ಎಲ್ಲ ರೆಡಿ ಆಗುತ್ತೆ. ನಂದು ಮಾತ್ರ ಈಸಿ ಇಟಾಲಿಯನ್ ಪಾಸ್ತಾ, ಜಸ್ಟ್ ಸಮ್ ಸೀಸನಿಂಗ್, ವೈಟ್ ಸಾಸ್ ಆ್ಯಂಡ್ ಯು ಶುಡ್ ಮೇಕ್ ವೈಟ್ ಸಾಸ್. ವೈಟ್ ಸಾಸ್ ಇಸ್ ವೆರಿ ಸಿಂಪಲ್. ಸೊ ಯಾವ್ದು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ. ಸೊ ಮೈನ್ ಇಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ಅವ್ರದ್ದು ಸ್ವಲ್ಪ 1-2-3 ಸ್ಟೆಪ್ ಎಕ್ಸ್ಟ್ರಾ. ಇದು ಎಕ್ಸ್ಟ್ರಾ ತಡಕ ಆ್ಯಂಡ್ ಇದು ಎಕ್ಸ್ಟ್ರಾ ಕ್ರೀಮ್. ಸೊ ಬನ್ನಿ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಪಾತ್ರೆನಲ್ಲಿ ಮ್ಯಾಕ್ರೋನಿನ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ಇದನ್ನು ನಾನು ಬಸ್ಕೊಂಡ್ಬಿಡ್ತೀನಿ. ಒಂಚೂರು ನೀರು ತೆಗೆದು ಒಂದು ಈ ಥರ ತೂತ್ ಪಾತ್ರೆ ಸಿಗುತ್ತಲ್ಲ, ತೂತ್ ಪಾತ್ರೆಯಲ್ಲಿ ಇದನ್ನು ಬಗ್ಗಿಸ್ಕೊಂಡು, ಓಕೆ ಡನ್. ಇದನ್ನ ಎತ್ತಿಟ್ಕೊಳ್ಳೋಣ ಒಂದು ಸೈಡಲ್ಲಿ. ಓಕೆ, ಬನ್ನಿ. ನಮ್ಮ ಮಮ್ಮಿ ಸಾಯಂಕಾಲ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದರೆ ಈ ಕಡೆ ತೋರಿಸ್ಮಾನ ಅಂತಾನೆ ಮಾತಾಡ್ತೀನಿ. ನಮ್ಮಮ್ಮ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋದು ಅಂದರೆ ಕಡಲೆಪುರಿ ಮಾಡಿದ್ದಾರೆ. ನಮಗೆ ಇದೆಲ್ಲ ಬೇಡ, ಸ್ವಲ್ಪ ಸ್ಟಮಕ್ ಫೀಲಿಂಗ್ ಜಂಕ್ ಇರಬೇಕು ಅಂತ. ದಟ್ ಇಸ್ ಆಲ್ಸೋ ಪಫ್ ರೈಸ್ ಕಾರ್ಬ್ಸೇನೆ. ಬಟ್ ಇದು ಆನ್ ಮಾಡಿ ಗ್ಯಾಸ್. ಎಷ್ಟು ಅಸಿಸ್ಟೆಂಟ್ ನೀನು ಇವತ್ತು? ಆನ್ ಮಾಡು. ನನಗೆ ಐ ಆಮ್ ಡೂಯಿಂಗ್ ಮೈನ್, ಯು ಆರ್ ಡೂಯಿಂಗ್ ಯೋರ್. ಓಕೆ, ಸೊ ಇದು ವೈಟ್ ಸಾಸ್ಗೋಸ್ಕರ ಸ್ವಲ್ಪ ವೈಟ್ ಪ್ಯಾನ್ ತೊಗೊಂಡಿದ್ದೀನಿ. ಅವಳೊಂದು ಪಾತ್ರೆ ತೊಗೊಂಡಿದ್ದಾಳೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಸೊ ಮೊದಲನೇದಾಗಿ ಮೈದಾ, ಸ್ವಲ್ಪ ಗಾರ್ಲಿಕ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಚಾಪ್ ಮಾಡಿಕೊಂಡು, ಸೊ ದಟ್ ಆ ಕ್ರೀಮ್ಗೆ ಒಂದು ಫ್ಲೇವರ್ ಬರಲಿ ಅಂತ. ಚೀಸ್, ವಿತೌಟ್ ಚೀಸ್ ಬೇಕಾದ್ರೆ ಮಾಡ್ಬೋದು. ಬೆಣ್ಣೆ, ಪೆಪ್ಪರು, ಸ್ವಲ್ಪ ಸೀಸನಿಂಗ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎರಡು ಇಟ್ಕೊಂಡಿದ್ದೀನಿ. ಹಾಲು, ಉಪ್ಪು, ಇಷ್ಟು ಸಾಸ್ ಮಾಡ್ಕೊಡೋದಕ್ಕೆ. ಬೇಕಾದ್ರೆ ವೆಜಿಟೇಬಲ್ಸ್ ಬೇಕಿರಲಿ ಅಂತ ನಾನು ಸ್ವಲ್ಪ ಮಶ್ರೂಮ್ ಮತ್ತು ಬೆಲ್ ಪೆಪ್ಪರ್ಸ್ ಇಟ್ಕೊಂಡಿದ್ದೀನಿ, ಯೆಲ್ಲೋ ಕಲರು. ನೀನು ಹೇಳು, ನಿನ್ನ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಈ ಕಡೆ ಬನ್ನಿ. ನಂದು ವೆರಿ ಈಸಿ. ಆಯಿಲು, ಆಮೇಲೆ ವಿ ವುಡ್ ನೀಡ್ ಜಿಂಜರ್ ಗಾರ್ಲಿಕ್ ಕುಟ್ಟಿರೋದು, ಆ್ಯಂಡ್ ದೆನ್ ಇದು ಚಿಲ್ಲಿ, ಈರುಳ್ಳಿ, ಟೊಮೆಟೊ ಸ್ವಲ್ಪ ಈ ಕಡೆ ಇದೆ, ಆಮೇಲೆ ಬೆಲ್ ಪೆಪ್ಪರ್ಸು, ಖಾರದ ಪುಡಿ, ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯಾಜಿಕ್ ಮಸಾಲಾ. ಟೊಮೆಟೊ ಇಲ್ಲೇ, ಇದು ನಾನು ಹಚ್ಚಿರೋದು. ಇದೆಲ್ಲ ನಾನೇ ಹಚ್ಚಬೇಕು, ಇದೆಲ್ಲ ನಾನೇ ಹಚ್ಕೊಟ್ಟಿರೋದು. ಅಲ್ಲಿ ಸೀದೋಗ್ತಾ ಇದೆ, ಇಲ್ಲಿ ನೋಡಿ. ಹೌದೌದು, ಮಾತಾಡ್ತಾ ಇದ್ದಾರೆ. ಓಕೆ, ಫಾಸ್ಟ್ 1-2-3 ಸ್ಪೂನ್. ಓಕೆ,
ಇದಕ್ಕೆ ನಾನು ಮೈದಾ ಹಾಕೊಳ್ತಾ ಇದ್ದೀನಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚಾಪ್ಡ್ ಜಿಂಜರ್ ಗಾರ್ಲಿಕ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಮ್ ಕ್ಲೋಸರ್ ಮಮ್ಮಿ, ಇನ್ನೂ ಕ್ಲೋಸರ್. ಮೈದಾ ಮತ್ತೆ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಚಿಲ್ಲೀಸ್ ಹಾಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಸೊ ದ್ಯಾಟ್ ಯುನೋ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಇದ್ದರೆ ಇಷ್ಟ. ಅಷ್ಟು ಕ್ಲೋಸ್ ಅಪ್ ಮಾಡಬೇಡಮ್ಮ. ಓಕೆ, ಸೊ ದಿಸ್ ಈಸ್ ದ ಒನ್. ಇದಾದ ಮೇಲೆ ನಾನು ಈರುಳ್ಳಿ ಹಾಕೊತೀನಿ. ಈರುಳ್ಳಿ ಹಾಕೋದು, ಈರುಳ್ಳಿ ಆ್ಯಂಡ್ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಲೆಟ್ಸ್ ಫ್ರೈ. ಸ್ವಲ್ಪ ಫ್ರೈ ಆಗಿ ಅಲ್ಲಿ ತನಕ ಅವ್ರಿಗೆ ಏನು ಮಾಡ್ತಿದ್ದಾರೆ ನೋಡೋಣ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಬರೀ ಹಾಲಿದ್ರೆ ಒಂಥರ ತುಂಬಾ ಕ್ರೀಮಿ ಆಗ್ಬಿಡುತ್ತೆ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕು, ಅಮ್ಮ ತುಂಬಾ ಆರ್ಗ್ಯಾನಿಕ್ ಅಡುಗೆ ಯಾವಾಗಲೂ ಮಾಡೋದು. ಸೊ ನಾವು ಫಿಲ್ಟರ್ ಬದಲು ಯೂಸ್ ದಿಸ್, ಏನಂತ ಇದಕ್ಕೆ ತಾಮ್ರದ ಪಾತ್ರೆ. ಸೊ ದಟ್ ನೀರು ಕೂಲ್ ಆಗಿ ಫ್ರೆಶ್ ಆಗಿರುತ್ತೆ ಅಂತ. ಸೊ ಈ ಒಂದು ವೈಟ್ ಸಾಸ್ ರೆಡಿ ಆಗ್ತಾ ಇದೆ. ಮೈದಾ ಮುದ್ದೆ ಆಗ್ಬಿಡುತ್ತೆ, ಸೊ ಸ್ವಲ್ಪ ಒಂಚೂರು ಕಲ್ಸ್ಕೊಂತಾನೇ ಇರಬೇಕು. ಸೊ ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಒಂದು 3-4 ಟೊಮೆಟೊ ಹೆಂಗೆ ಟ್ಯಾಂಗಿ ಫ್ಲೇವರ್ ಬರುತ್ತೆ. ಟೊಮೆಟೊ ಮೈದಾನ ನೀರು ಹಾಕ್ಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದೊಂದು ಚೂರು ಮುದ್ದೆ ಆಗಿದೆ, ಬಟ್ ಅದನ್ನು ಇವಳೆ ತಿನ್ನೋದಲ್ವಾ. ಮೈಂಡ್ ಲುಕ್ಸ್ ವೆರಿ ವೆರಿ ನೈಸ್. ಇದಕ್ಕೆ ಸೀಸನಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ ಇದೆ. ಸೊ ಸೀಸನಿಂಗ್ ಹಾಕ್ಕೊಂಡ್ರೆ ಒಂದು ಫ್ಲೇವರ್ ಬರುತ್ತೆ ಇದಕ್ಕೆ. ಇದ್ರ ಜೊತೆಗೆ ಉಪ್ಪು, ಗಾರ್ಲಿಕ್ ಆಮೇಲೆ. ಓಕೆ, ಸೊ ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಸೊ ಕೈ ಅಳತೆಯಲ್ಲಿ ಒಂದು ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ವೈಟ್ ಸಾಸ್ ನೋಡಿ ಹೋಗ್ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಆಕ್ಚುಲಿ ಚೀಸೇ ಬೇಡ, ಹಂಗೆ ಚೆನ್ನಾಗಿರುತ್ತೆ. ಎಷ್ಟು ನೋಡಿ ತಿಕ್ಕಾಗಿ ಚೆನ್ನಾಗಿ ಬಂದಿದೆ. ಇವಳೇ ಹೇಳ್ಬೇಕು. ಓಕೆ, ಸೊ ಇಲ್ಲಿ ವೈಟ್ ಸಾಸ್ ರೆಡಿ ಆಗಿದೆ. ಈ ಕಡೆ ನಾನು ವೆಜಿಟೇಬಲ್ಸ್ ಟಾಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಚಿಕ್ಕ ಪ್ಯಾನ್ ತೊಗೊಂಡಿನಿ. ಈ ವೈಟ್ ಸಾಸ್ಗೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪೆಪ್ಪರ್ ಫ್ಲೇವರ್ ಬರಲಿ ಅಂತ. ಸೊ ಇಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ಸ್ ಹಾಕೊಳ್ತಾ ಇದ್ದೀನಿ. ಇದು ಇಷ್ಟು ಕಾಣಿಸುತ್ತೆ, ಬಟ್ ಅದು ಕುಕ್ ಆಗೋಷ್ಟೊಳಗೆ ಇನ್ನೂ ಇದಾಗುತ್ತೆ. ಮಶ್ರೂಮ್ ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಇನ್ನೂ ಇದು ಫ್ರೈ ಆಗಿ ಸ್ವಲ್ಪ ಇದಾಗಬೇಕು. ವೇಡಿಂಗ್ ಫಾರ್ ದಟ್. ಸೊ ಬೆಣ್ಣೆಲಿ ಕುಕ್ ಮಾಡಿದ್ರೆ ಇದು ಹಂಗೆ ತಿನ್ಬೋದು. ನಾನು ಯೂಶಲಿ ಸಾಟೆಡ್ ಮಶ್ರೂಮ್ ಅಂತ ಮಾಡ್ಕೊಂಡು ತಿಂತಾ ಇರ್ತೀನಿ ಯೂಶಲಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಸೈಡ್ ಅಲ್ಲಿ ನಾನು ಗಾರ್ಲಿಕ್ ನ ಫ್ರೈ ಮಾಡ್ಕೊಳ್ತೀನಿ. ಸೈಡ್ ಅಲ್ಲಿ ಫಸ್ಟ್ ಗಾರ್ಲಿಕ್ ಈ ಸೈಡ್ ಅಲ್ಲಿ ಫ್ರೈ ಮಾಡ್ಕೊಂತೀನಿ. ಇದನ್ನ ಇನ್ನೊಂದು ಸ್ವಲ್ಪ ಸೈಡ್ ಮಾಡ್ಕೊಂಡು ಈ ಕಡೆ ಬೆಲ್ ಪೆಪ್ಪರ್ ಫ್ರೈ. ಮೂರು ಫ್ರೈ ಆಗ್ತಾ ಇದೆ. ಸಾಸ್ ರೆಡಿ ಇದೆ, ಮಾಡ್ತಿದ್ದೀನಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮ್ಯಾಗಿ ಮಸಾಲದಲ್ಲೂ ಉಪ್ಪಿರುತ್ತೆ. ಓಕೆ, ಸೊ ದಟ್ ದಿಸ್ ಫ್ರೈ ಇಸ್ ಅ ಲಿಟಲ್ ಫಾಸ್ಟ್. Oh my god, oh my god. I'm adding a little bit of pepper.
ಲಿಟಲ್ ಬಿಟ್ ಆಫ್ ಪೆಪ್ಪರ್ ಆ್ಯಂಡ್ ಚೀಸು ಚೀಸ್ ಏನು ಬೇಡ ಆ್ಯಕ್ಚುಲಿ. ಹಾಕು ಸಖತ್ತಾಗಿರುತ್ತೆ. ಚೀಸ್ ಏನು ಬೇಡ. ಚೀಸಿ ಚೀಸ್ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಅವಾಗ ಸ್ಯಾಲಾಡೆಡ್ ಆಗ್ತದೆ. ಎಸ್. ಓಕೆ, ಸೊ ಈ ವೈಟ್ ಸಾಸ್ ಆಲ್ರೆಡಿ ಚೀಸ್ ಇದೆ, ಬಟ್ ಇನ್ನೊಂದು ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ವಾವ್, ಲುಕ್ ಅಟ್ ದಿಸ್. ಸೊ ಐ ಆಮ್ ಆ್ಯಡಿಂಗ್ ದ ಮ್ಯಾಗಿ ಮಸಾಲಾ ಟು ದಿಸ್. ಇದೇನು ಚಿತ್ರಾನ್ನ ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಚಂದನ? 1 ಸೆಕೆಂಡ್ ನೋಡೇ ಬಿಡ. ಮ್ಯಾಗಿ ಮಸಾಲ ಇಸ್ ದ ಕೀ. ಓಕೆನಾ? ಸೊ ಇದು ಫುಲ್ ಆದ್ರೂ ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಮಶ್ರೂಮ್, ಇದು ಬೆಲ್ ಪೆಪ್ಪರ್, ಈ ಕಡೆ ತರಕಾರಿ ಹಾಕಿರೋದು ತುಂಬಾ ಕಲರ್ ಕಾಂಬಿನೇಷನ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಐ ಆಲ್ಸೋ ಬಿ ಆಡಿಂಗ್ ಸಮ್ ಚಿಲ್ಲಿ ಪೌಡರ್. ಓಕೆ, ಸೊ ಯು ಈಟ್ 1 ಸ್ಪೂನ್ ಇನ್ ದಟ್. ಐ ಚಾಲೆಂಜ್ ಯು ಇಫ್ ಯು ಲವ್ ಮೀ. ಐ ಡೋಂಟ್. ಓಕೆ, ಸೊ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಆಮೇಲೆ ಸೊ ಇವಾಗ ಅವಾಗಲೇ ನೋಡಿದ್ರಿ, ಇವಾಗ ಸ್ವಲ್ಪ ಎಲ್ಲ ಸಾಫ್ಟ್ ಆಗಿ ಕ್ರಂಚಿ ಆಗಿದೆ ಅಷ್ಟೇ. ಇದಕ್ಕೆ ಕ್ರಂಚಿ ಆಗಿದೆ ಅಂದ್ರೆ ಸಾಫ್ಟ್ ಆಗಿದೆ ಟೊಮೆಟೊ ಎಲ್ಲ. ಬೇರೆ ಎಲ್ಲ ನಮ್ಮಮ್ಮ ಮಧ್ಯದಲ್ಲಿ ಕಾಫಿ ಮಾಡ್ಬೇಕಂತ ಥಿಂಗ್ಸ್ನ ಎತ್ತಿಟ್ಕೊಳ್ತಾ ಇದ್ದಾರೆ. ಸೊ ಯಾ, ಮೈ ಸಾಸ್ ಇಸ್ ಆಲ್ಸೋ ರೆಡಿ. ಏನೋ ಮ್ಯಾಕ್ರೋನಿ ಹಾಕ್ಬಿಟ್ಟು ಸೀದೋಗುತ್ತೆ. ಇಲ್ಲ ಏನು ಸೀದೋಗಲ್ಲ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನಂದು ನೋಡಿ ಎಷ್ಟು ಈಸಿ ಆ್ಯಂಡ್ ಕ್ವಿಕ್. ಇವಳದು 1-2 ಅವರಿಂದ ಮಾಡ್ತಾನೆ ಇದ್ದಾಳೆ. ಮೂಗಲೆಲ್ಲ ಖಾರ ಪುಡಿ ಹೊಟ್ಟೋಯ್ತು. ಹಂಗೆ ಆಗ್ಬೇಕು. ಸೊ ಇದರಲ್ಲೇ ನೀವು ಚಿಕನ್ ಬ್ರೆಸ್ಟ್ ಹಾಕೊಂಡು ತಿನ್ಬೋದು. ಅದರಲ್ಲಿ ಬೇರೆ ಏನು ಹಾಕೋಕ್ಕಾಗಲ್ಲ. ಕ್ಯಾಪ್ಸಿಕಮ್ ಬಿಟ್ರೆ ಬೇರೆ ಏನು ಹಾಕೋಕ್ಕಾಗಲ್ಲ. ಇದರಲ್ಲಿ ಎಲ್ಲಾ ತರ ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ, ಬ್ರಾಕೊಲಿ, ಇದನ್ನ ಪ್ರೋಟೀನ್ ರಿಚ್ ಮಾಡ್ಬೇಕಂದ್ರೆ ಇದಕ್ಕೆ ಬೇಕಾಗಿರೋ ಬೇರೆ ಐಟಮ್ಸ್ ಹಾಕೋಬಹುದು. ಮೈದಾ ಇದೆ ಅನ್ನೋ ಒಂದೇ ನೆಗೆಟಿವ್ ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲಾನು ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಸೊ ಯಾ, ನಾನು ಕೂಡ ನೋಡಿ ಇದು ಓವರ್ ಬಾಯ್ಲ್ ಆಯ್ತು. ನಾನು ಹೇಳಿದೆ ನೋಡಿ ಎಷ್ಟೊಂದು ನೀರು. ಮೈನ್ ಇಸ್ ಡನ್ ಗೈಸ್. ನಮ್ದು ಆಗಿದೆ. ಅಲೋ, ಪ್ಲೇಟ್ ಅಲ್ಲಿ ಫಸ್ಟ್ ಯಾರು ಹಾಕ್ತಾರೋ ಅವ್ರದ್ದೇ ಫಸ್ಟ್ ಆಗಿದೆ. ಅಲ್ಲಿ ನೋಡಿ, ಪ್ಲೇಟ್ ಕೊಡು, ನನ್ನ ಪ್ಲೇಟ್ ಕೊಡು. ಓಕೆ, ಸೊ ಫಸ್ಟ್ ಪ್ಲೇಟಿಗೆ ಯಾರು ಹಾಕಿ ಬಾಯಿ ಒಳಗಡೆ ಹಾಕ್ಕೊಳ್ತಾರೋ ಅವರೇ ಫಸ್ಟ್ ವಿನ್ನರ್ ಅಂತ. ಓ, ಸ್ಪ್ಯಾಟ್ಯುಲಾ ನಂದಾಗೋಯ್ತು. ಓಕೆ, ಸೊ ಲೆಟ್ಸ್ ಮೀ ಪುಟ್ ಸಮ್. ಏನು ಮಾಡಬೇಕು? ಚೀಸ್ ಕೊಡು ಸ್ವಲ್ಪ. ಇಲ್ಲ, ಖಾಲಿ ಮಾಡಬೇಕಾ? ಮಮ್ಮಿ ಇಟ್ಸ್ ರೆಡಿ. ನಂದು ರೆಡಿ ಇದೆ ಮಾ. ನಿಮ್ದು ಆ್ಯಕ್ಚುಲಿ ಇಟ್ಬೋದು ಬೇಡ. ಆ್ಯಕ್ಚುಲಿ ಬೇಡ. ಮೈನ್ ಇಸ್ ರೆಡಿ. ಆ್ಯಕ್ಚುಲಿ ಅವಳು ಸ್ವಲ್ಪ ಅಪಟೈಸಿಂಗ್ ಆಗಿ ಕಾಣಿಸ್ತಾ ಇದೆ, ನಮ್ಮದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಮ್ಮ? ಯಮ್ಮಿ ಇನ್ ಮೈ ಸಮ್ಮಿ. ಎರಡೂ ರೆಡಿ ಇದೆ. ಈ ಥರ ಯಾರನ್ನ ಸರ್ವ್ ಮಾಡ್ತಾರೆ? ಛೇ. ಓಕೆ, ವೈಟ್ ಸಾಸ್ and red sauce. No, it's not red sauce, it is macaroni. ಮ್ಯಾಕ್ರೋನಿ ಎರಡು ರೆಡಿ ಇದೆ. ಇದನ್ನ ಟೇಸ್ಟ್ ಮಾಡೋದು ನಮ್ಮಮ್ಮ. ಅವರು ಫ್ರೇಮ್ ಅಲ್ಲಿ ಬರೋದಿಲ್ಲ, ಅದಕ್ಕೆ ನಾವೇ ಫಸ್ಟ್ ಟೇಸ್ಟ್ ಮಾಡೋಣ ಹೆಂಗಿದೆ. ಕರೆಕ್ಟ್ ಆಗಿ ನೀನು ಜಡ್ಜ್ ಮಾಡ್ಬೇಕು ಮಮ್ಮಿ. ಸೊ ನನಗೆ ತುಂಬ ಇಷ್ಟ ಆಗುವಂಥ ಟೈಮ್ ವಿ ಸ್ಪೆಂಡ್ ವಿತ್ ಆರ್ ಲವ್ ಒನ್. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ತಿಳ್ಕೊಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ನನಗಂತೂ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ ಮಾಡೋದಂದರೆ ತುಂಬಾ ಇಷ್ಟ. ಎಸ್ಪೆಷಲಿ ಥರ ಲೂಸ್ ಬಟ್ಟೆ ಹಾಕ್ಕೊಂಡು ಹೆಂಗಂದ್ರೆ ಕೂತ್ಕೊಂಡು ತಿನ್ಕೊಂಡು ಟಿ ವಿ ನೋಡೋದು. ಎಸ್ಪೆಷಲಿ ಆಚೆ ಮಳೆ ಬರಬೇಕಂದ್ರೆ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಆ್ಯಂಡ್ ದಟ್ ಈಸ್ ಅ ಬಿಗ್ ಲಕ್ಸುರಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಅವಳು ಒಂದು ಪಾಸ್ತಾ ಮಾಡಿದ್ಲು, ನಾನೊಂದು ಪಾಸ್ತಾ ಮಾಡಿದೆ ಸ್ಟೈಲಲ್ಲಿ. ಬಟ್ ಪಾಸ್ತಾ ಇಸ್ ಯೂಶಲಿ ನಾಟ್ ಸೋ ಗುಡ್ ಫಾರ್ ಹೆಲ್ತ್, ಡಿಪೆಂಡ್ಸ್ ಆನ್ ಯೋರ್ ಪ್ರಯಾರಿಟೀಸ್. ಸೊ ಯೂಶಲಿ ಹೆಲ್ತ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಟ್ ಒನ್ಸ್ ಇನ್ ಅ ವೈಲ್ ಜಂಕ್ ಇಸ್ ಓಕೆ. ಸೊ ನಾನಿಲ್ಲಿ ವೈಟ್ ಸಾಸ್ ಮಾಡಿದ್ದೀನಿ, ಅವಳು ರೆಡ್ ಸಾಸ್ ಮಾಡಿದ್ದಾಳೆ. ವಿ ಗೋಯಿಂಗ್ ಟು ಫೀಡ್ ಈಚ್ ಅದರ್. ನೋಡೋಣ ಯಾರ್ದು ಯಾರಿಗೆ ಇಷ್ಟ ಆಗುತ್ತೆ ಅಂತ. ರೆಡ್ ಸಾಸ್ ಅಲ್ಲ, ನಂದು ಮ್ಯಾಕ್ರೋನಿ. ಓಕೆ, 3, 2, 1 ಗೋ. ಮ್ಯಾಕ್ರೋನಿ ಇಸ್ ದ ಸ್ಟೈಲ್ ಆಫ್ ದ ಇಂಡಿಯನ್ ಸ್ಟೈಲ್. ಓಕೆ, ರೆಡಿ? ಅಮ್ಮ ಫೋನ್ ಬರ್ತಿದೆ. ರೆಡಿ? 3, 2, 1 ಗೋ. ಬಾ ದೇವ್ರೆ ಕಾಪಾಡಪ್ಪ, ನನಗೇನು ಆಗದೆ ಇದ್ರೆ ಸಾಕು. ಆ ಮಶ್ರೂಮ್ ಚೆನ್ನಾಗಿದೆ. ಆ್ಯಕ್ಚುಲಿ ನೀನು ಬರ್ಸ್ಟ್ ಆಫ್ ಫ್ಲೇವರ್ಸ್, ಎಸ್ಪೆಷಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದಲ್ಲ, ಅದು ಜಜ್ಜಿ ಕುಟ್ಟಿ ಹಾಕಿರೋದು. ಐ ಥಿಂಕ್ ದಟ್ ಇಸ್ ಗಿವಿಂಗ್ ದಟ್ ಫ್ಲೇವರ್. ನಾನು ಟ್ರೈ ಮಾಡಿ, ನಿಂದು ಸಖತ್ತಾಗಿದೆ ಆ್ಯಕ್ಚುಲಿ. ನಿಂದು ನೀನು ಟ್ರೈ ಮಾಡಿ. ಮಶ್ರೂಮ್ ವಿತ್ ಪೆಪ್ಪರ್ ಆ್ಯಂಡ್ ಆಲ್ ಆಫ್ ದಟ್, ಅದು ತುಂಬ ಚೆನ್ನಾಗಿದೆ. ಬಟ್ ಉಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತೆ ನನ್ನ ಪ್ರಕಾರ.
ಸಾಕು ಉಪ್ಪು ಇನ್ನೊಂದು ಸ್ವಲ್ಪ ಹಾಕಿದ್ರು ಐ ಥಿಂಕ್ ಓಕೆ ಐ ಥಿಂಕ್ ಎರಡು ಈಕ್ವಲ್ ಆಗಿ ಚೆನ್ನಾಗಿದೆ ಸುಳ್ಳೇ ಬೇಡ ನಂದೇ ಚೆನ್ನಾಗೋದು. ಸೊ ನೀವು ಕೂಡ ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಗೆ ವೆದರ್ ಯುವರ್ ಬಾಯ್ ಆರ್ ಗರ್ಲ್ ಆರ್ ವರ್ಕಿಂಗ್ ಆರ್ ನಾಟ್ ವರ್ಕಿಂಗ್ ಅಡುಗೆ ಮಾಡಿಕೊಡಿ, ಒಟ್ಟಿಗೆ ಕುತ್ಕೊಂಡು ಅಡುಗೆ ಮಾಡಿ. ಐ ಥಿಂಕ್ ದಟ್ ಗಿವ್ಸ್ ಯು ಸೋ ಮಚ್ ಆಫ್ ಪಾಸಿಟಿವಿಟಿ. ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ವೆರೈಟಿ ಐಟಮ್ಸ್ ಟ್ರೈ ಮಾಡ್ತೀರಿ, ಆರ್ಗ್ಯಾನಿಕ್ ಸ್ಟಫ್ ಯೂಸ್ ಮಾಡಿ. ಬೇರೇನೋ ಆಚೆ ತಿನ್ನೋ ಬದಲು ಇಲ್ಲ ಆಚೆ ತಿನ್ನೋ ಬದಲು ನೋಡಿ ಲೆಸ್ ಅಮೌಂಟ್ ಆಫ್ ಮನಿ ಮಾಡ್ಬೋದು ನೀಟಾಗಿ. ಸೊ ಯು ವಿಲ್ ಹ್ಯಾವ್ ದಟ್ ಗುಡ್ ಟೈಮ್. ಒಂದು ಏನೇ ಸ್ಟ್ರೆಸ್ ಇದ್ರು ಅದು ಕೂಡ ಹೋಗುತ್ತೆ. ಇಟ್ಸ್ ಅ ಗುಡ್ ಸ್ಟ್ರೆಸ್ ಬಸ್ಟರ್. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಸಂಡೇ ನಮಗೆ. ನಿಮಗೆ ಹೇಗಿತ್ತು ಸಂಡೇ? ಆ್ಯಂಡ್ ನಿಮಗೆ 2 ಥರ ವೆರೈಟಿನಲ್ಲಿ ನಿಮಗೆ ಯಾವ ಥರ ಪಾಸ್ತಾ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ we will see you in the next vlog. See you in the next one. Ta-da! So ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಚೈತ್ರ ವಾಸುದೇವನ್ ಅಫಿಷಿಯಲ್ ಪ್ಲೀಸ್ ಫಾಲೋ ಮಾಡಿ. ಇವೆಂಟ್ಸ್ ಬಗ್ಗೆ ಅಪ್ಡೇಟ್ಸ್ ಮಾಡ್ತಿರ್ತೀನಿ. ಐ ಆಮ್ ಸಾರಿ ಕಮ್ಮಿ ವೀಡಿಯೋಸ್ ಹಾಕ್ತಿದ್ದೀನಿ, ಆದಷ್ಟು ಬೇಗ ಜಾಸ್ತಿ ವೀಡಿಯೋಸ್ ಹಾಕ್ತಿರ್ತೀನಿ. ಪಾಸ್ತಾ ಸಖತ್ತಾಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬಾಯ್.